ನಮಸ್ಕಾರ. ನಾನು ಅಡ್ಡಂಡ ಕಾರ್ಯಪ್ಪ, ರಂಗಭೂಮಿಯ ಕಾರ್ಯಕರ್ತ ಮತ್ತು ರಾಷ್ಟ್ರೀಯವಾದಿ ವಿಚಾರಗಳನ್ನು ನಾನು ವ್ಯಕ್ತ ಮಾಡ್ತಾ ಹೋಗುವ. ನಾವು ಈ ವರ್ಷ ಒಂದು ನಾಟಕ ಮಾಡಿದ್ದೇವೆ, ಸತ್ಯವನ್ನೇ ಹೇಳುತ್ತೇನೆ. ಚಾರಿತ್ರಿಕ ಸತ್ಯಗಳನ್ನು ಆಧರಿಸಿ ನಾವು ಈ ನಾಟಕವನ್ನು ಸಿದ್ಧಪಡಿಸಿದ್ದೇವೆ. ಈ ನಾಟಕ ಜನವರಿ 8ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸಂಜೆ 6 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ. ಅದಕ್ಕೆ ಟಿಕೆಟನ್ನು 100 ರೂಪಾಯಿಯನ್ನು ಇಟ್ಟಿದ್ದೇವೆ. ಎಲ್ಲ ಜನ ಈ ನಾಟಕಕ್ಕೆ ಬರಬೇಕು, ಚಾರಿತ್ರಿಕ ಸತ್ಯಗಳನ್ನು ತಿಳ್ಕೊಳ್ಬೇಕು ಅಂತ ದೃಷ್ಟಿಯಿಂದ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೈ ಜೋಡಿಸಿದೆ ಹಾಸನದ್ದು. ನಮ್ಮ ರಂಗಭೂಮಿ ಟ್ರಸ್ಟ್ ಕೊಡಗು ಸಂಸ್ಥೆಯ ಸಹಕಾರದೊಂದಿಗೆ ಈ ನಾಟಕವನ್ನು ಮಾಡಿದ್ದೇವೆ. ಈ ನಾಟಕದ ರಚನೆ ಮತ್ತು ನಿರ್ದೇಶನವನ್ನು ಅಡ್ಡಂಡ ಕಾರ್ಯಪ್ಪನಾದ ನಾನು ಮಾಡಿದ್ದೇನೆ ಮತ್ತು ನಮ್ಮ ತಂಡದಲ್ಲಿ ಸುಮಾರು 13 ಜನ ಕಲಾವಿದರಿದ್ದಾರೆ. ಇದು ಒಂದು ರೆಪರೇಟರಿ ತಂಡ. ಈ ರೆಪರೇಟರಿ ತಂಡದ ಮೂಲಕ ಇಡೀ ರಾಜ್ಯವನ್ನು ಸುತ್ತುತ್ತೇವೆ. ಹಾಗೆ ಜನವರಿ 8ಕ್ಕೆ ನಾವು ಹಾಸನದಲ್ಲಿ ಪ್ರದರ್ಶನ ಕೊಡ್ತಾ ಇದ್ದೇವೆ. ಸಬ್ಜೆಕ್ಟ್ ಇದು ಚರಿತ್ರೆಯನ್ನು, ಅಂದರೆ ನಮ್ಮ ಸ್ವಾತಂತ್ರ್ಯದ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಆ ಕಾಲಘಟ್ಟದಲ್ಲಿ ನಡೆದಿರುವ ಅನೇಕ ಚಾರಿತ್ರಿಕ ಸತ್ಯಗಳು ನಮ್ಮಿಂದ ಮರೆಮಾಚಲ್ಪಟ್ಟಿವೆ. ಆ ಮರೆಮಾಚಲ್ಪಟ್ಟ ಎಲ್ಲ ಸತ್ಯಗಳನ್ನು ಹೊರಗೆಳೆಯುವುದು ಅಥವಾ ಹೊರಚೆಲ್ಲುವುದು ಈ ನಾಟಕದ ಉದ್ದೇಶ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವೀರ ಸಾವರ್ಕರ್, ಈ 6 ಪಾತ್ರಗಳು ರಂಗದ ಮೇಲೆ ಬರ್ತವೆ. ಅನೇಕ ಸತ್ಯಗಳನ್ನು, ಚಾರಿತ್ರಿಕ ಸತ್ಯಗಳನ್ನು ಈ ಪಾತ್ರಗಳು ತಾವು ಹೇಳುವ ಸಂಭಾಷಣೆಗಳು, ಸಾಕ್ಷಿ ಹೇಳಿಕೆಗಳ ಮೂಲಕ ಆ ಕೋರ್ಟ್ ಅಂತ ಹೇಳುವ ನಮ್ಮ ರಂಗಭೂಮಿಯ ಕೋರ್ಟಿನ ಆವರಣದಲ್ಲಿ ಇದನ್ನು ವ್ಯಕ್ತ ಮಾಡ್ತಾ ಹೋಗ್ತಾರೆ. ಇದೊಂದು ಆತ್ಮಸಾಕ್ಷಿಯ ನ್ಯಾಯಾಲಯದ ನಾಟಕ. ಹಾಸನದ ನಂತರ ಅರಸೀಕೆರೆ, ನಂತರ ಶಿವಮೊಗ್ಗದಲ್ಲಿದೆ. ನಂತರ ನಮ್ಮ ತೀರ್ಥಹಳ್ಳಿ, ಶಿಕಾರಿಪುರ, ಸಾಗರ, ಶಿರಸಿ, ಸಿದ್ದಾಪುರದಲ್ಲಿ ನಮ್ಮ ಈ ಮೊದಲ ಹಂತದ ಪ್ರವಾಸ ನಡೆಯಲಿದೆ.